ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜ ನಾಯ್ಕ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸದ್ಯದರಲ್ಲೇ ರಿಕ್ರೂಟ್ಮೆಂಟ್ ಆಗುವಂತಹ ಒಂದು ಸಾಧ್ಯತೆ ಇರುವಂತಹ ಪೋಸ್ಟ್ ಯಾವುದಪ್ಪ ಅಂದರೆ ಈ ಟೀಚರ್. ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ HSTR, GPSTR ಮತ್ತು PSTR ಈ ಮೂರು ಕೂಡ ನೋಟಿಫಿಕೇಶನ್ ಆಗ್ತವೆ. ಹಾಗಾದರೆ ಈ ಒಂದು HSTR ಅಥವಾ GPSTRಗೆ ಪ್ರಮುಖವಾಗಿ ಈ ಸಮಾಜ ವಿಜ್ಞಾನ ಶಿಕ್ಷಕರಂತಲೇ ಆಯ್ಕೆ ಮಾಡ್ಕೊಳ್ತಾರೆ. ಆ ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕಂದ್ರೆ ನಾವು ಇಲ್ಲಿ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಜಿಯೋಗ್ರಫಿ ವಿಷಯದ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ. ಈಗ ನಾವು ಜಿಯೋಗ್ರಫಿ ವಿಷಯವನ್ನು ಓದ್ತಾ ಹೋಗ್ತೀವಂದರೆ ಅದನ್ನು 4 ಭಾಗಗಳನ್ನಾಗಿ ಮಾಡಿಕೊಂಡು ನಾವು ಸ್ಟಡಿ ಮಾಡಬೇಕಾಗತ್ತೆ. ಒಂದು ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ, ವರ್ಲ್ಡ್ ಮತ್ತು ಫಿಸಿಕಲ್ ಜಿಯೋಗ್ರಫಿ ಅಂಥೇಳಿ ಅದನ್ನು ಪಾರ್ಟ್ ಮಾಡಿಕೊಂಡು ಯಾವ್ಯಾವ ಏರಿಯಾದ ಮೇಲೆ ಕ್ವಶನ್ಸ್ಗಳು ಬರ್ತಾವೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಹಾಗಾದರೆ ಇವತ್ತು ನಾವು ಈ ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಯಾವ ರೀತಿ ಕ್ವಶನ್ಸ್ಗಳು ಬರ್ಬೋದು. ಈಗ ಸರೋವರಗಳಾಗಿರ್ಬೋದು, ಹಾಗೆ ಜಲಸಂಧಿ ಮತ್ತು ಕೆಲವೊಂದು ರಾಷ್ಟ್ರಗಳಿರುವಂತಹ ಟೈಟಲ್ಸ್ಗಳು, ಅಂದರೆ ಯಾವ್ಯಾವ ಹೆಸರುಗಳಿಂದ ಆ ರಾಷ್ಟ್ರವನ್ನು ಗುರುತಿಸ್ತೀವಿ, ಅದ್ರ ಮತ್ತೆ ಇಂಪಾರ್ಟೆಂಟ್ ಆಗಿರುವಂತಹ ಲೇಕ್ಸ್ಗಳು ಮತ್ತು ಓಷಿಯನ್ ಬಾಡಿ ಆಗಿರ್ಬೋದು, ಮಹಾಸಾಗರಗಳು, ಖಂಡಗಳು ಮತ್ತು ಸರೋವರಗಳು, ಇವು ಎಲ್ಲದರ ಮೇಲೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ, ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಆನ್ಲೈನ್ ಕೋರ್ಸನ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ ಈ HSTR, GPSTR ಮತ್ತು PSTR ಮೂರಕ್ಕೂ ಆನ್ಲೈನ್ ಕೋರ್ಸ್ ಸಿಗುತ್ತೆ. ನೋಡಿ, HSTR, GPSTRಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ ಮತ್ತು PM ಮೆಥಡ್ ಕೂಡ ನಿಮಗೆ ಸಿಗತ್ತೆ. ಓಕೆ, ಅದರ ಜೊತೆಗೆ TET ಕೋರ್ಸನ್ನು ನೀವು ಆನ್ಲೈನ್ ಮೂಲಕ ಪರ್ಚೇಸ್ ಮಾಡ್ಕೋಬೋದು. ಹೇಗೆ ಪರ್ಚೇಸ್ ಮಾಡ್ಬೋದು? ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಕೆಳಗಿನವುಗಳಲ್ಲಿ ಯಾವುದನ್ನು ಬೆಳಗಿನ ಶಾಂತತೆಯ ಭೂಮಿ ಎಂದು ಕರೆಯಲಾಗುತ್ತದೆ? ಓಕೆ, ದ ಲ್ಯಾಂಡ್ ಆಫ್ ಮಾರ್ನಿಂಗ್ ಕಾಮ್ ಅಂತಲೇ ಕರಿತೀವಿ. ಅಂದರೆ ಆ ಒಂದು ರಾಷ್ಟ್ರನೇ ಮುಂಜಾನೆ ಟೈಮಲ್ಲಿ ನೋಡಿದಾಗ ಅಲ್ಲಿ ಒಂದು ಪ್ರಶಾಂತತೆ ಅನ್ನುವಂಥದ್ದು ಕಾಣಿಸ್ತಾ ಇರುತ್ತೆ. ಅಂತಹ ರಾಷ್ಟ್ರ ಯಾವುದು? ಯಾವ ರಾಷ್ಟ್ರವನ್ನು ಆ ಟೈಟಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಇಲ್ಲಿ ಆಪ್ಷನ್ ಅಂತ ನೋಡಿದಾಗ ಫಿಲಿಪೈನ್ಸ್ ಇದೆ, ಅದರ ಜೊತೆಗೆ ಜಪಾನ್ ಇದೆ, ತೈವಾನ್ ರಾಷ್ಟ್ರ ಇದೆ ಮತ್ತು ದಕ್ಷಿಣ ಕೊರಿಯಾ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ದಕ್ಷಿಣ ಕೊರಿಯಾ ಆಗಿರುತ್ತೆ. ಓಕೆ, ಡಿ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ನೋಡಿ, ಈ ದಕ್ಷಿಣ ಕೊರಿಯಾವನ್ನು ಲ್ಯಾಂಡ್ ಆಫ್ ದ ಮಾರ್ನಿಂಗ್ ಕಾಮ್ ಅಂತಲೇ ಕರೆಯುವಂಥದ್ದು. ಏಕೆಂದರೆ ಈ ಒಂದು ದಕ್ಷಿಣ ಕೊರಿಯಾ ಭಾಗ ಏನಿದೆಯಲ್ಲ, ಆ ಭಾಗದಲ್ಲಿರುವಂತಹ ಬೆಟ್ಟ ಗುಡ್ಡಗಳು, ಪರ್ವತಗಳು, ಅಲ್ಲಿರುವಂತಹ ನದಿ ವ್ಯವಸ್ಥೆ ಆಗಿರ್ಬೋದು, ಆ ಮಾರ್ನಿಂಗ್ ಟೈಮಲ್ಲಿ ಅದನ್ನು ವ್ಯೂ ಮಾಡಿದ್ರೆ ಪ್ರಶಾಂತತೆಯಿಂದ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಈ ಒಂದು ರಾಷ್ಟ್ರವನ್ನು ಏನಂತ ಟೈಟಲ್ ಕೊಟ್ಟಿದ್ದಾರಪ್ಪ ಅಂದರೆ ಬೆಳಗಿನ ಶಾಂತತೆಯ ಭೂಮಿ ಅಂತಲೇ ಕರೆದಿರುವಂಥದ್ದು. ಹಾಗಾಗಿ ಯಾವ ರಾಷ್ಟ್ರ ಅಂತ ಕೇಳಿದರೆ ಯಾವುದನ್ನು ಆನ್ಸರ್ ಮಾಡಬೇಕು ನಾವು? ದಕ್ಷಿಣ ಕೊರಿಯಾ. ಓಕೆ, ಸೊ ಯಾವ್ಯಾವ ಸಿಸ್ಟಮ್ ಅಪ್ಪ ಅಂತ ಕೇಳಿದಾಗ ಅಲ್ಲಿರುವಂಥ ಮೈದಾನ, ಪ್ರಸ್ಥಭೂಮಿ, ಬೆಟ್ಟ ಗುಡ್ಡಗಳನ್ನು ನೋಡಿದರೆ ಬೆಳಿಗ್ಗೆ ಎದ್ದು ಕೂಡಲೇ ಅಷ್ಟೊಂದು ಒಂದು ರೀತಿ ಮನಸ್ಸಿಗೆ ಆಹ್ಲಾದಕರವಾಗಿ ಉಂಟಾಗುವಂಥದ್ದು, ಅದನ್ನು ನೋಡೋದಕ್ಕೆ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಸ್ಪಾಟ್ ಅಂತ ಅನಿಸುತ್ತೆ. ಹಾಗಾಗಿ ಈ ಒಂದು ಟೈಟಲ್ ಅನ್ನು ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತ ಕೇಳಿದರೆ ದಕ್ಷಿಣ ಕೊರಿಯಾ ರಾಷ್ಟ್ರಕ್ಕೆ ಕರೆಯುವಂತಹ ಒಂದು ಹೆಸರಾಗಿರುತ್ತೆ. ರೈಟ್ ಸ್ನೇಹಿತರೆ, ಹಾಗಾದರೆ ಎರಡನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪಕ್ಷಿಗಳ ಖಂಡ, ಬರ್ಡ್ ಕಾಂಟಿನೆಂಟ್ ಅಂತೇಳಿ ಕರೆಯುವಂಥದ್ದು? ನೋಡಿ, 4 ಖಂಡಗಳಿದ್ದಾವೆ. ಯುರೋಪ್ ಇದೆ, ಆಸ್ಟ್ರೇಲಿಯಾ ಇದೆ, ದಕ್ಷಿಣ ಅಮೇರಿಕಾ ಮತ್ತು ಏಷ್ಯಾ ಅಂತ ಕಂಡುಬರುತ್ತೆ. ಇದರಲ್ಲಿ ಯಾವ ಖಂಡವನ್ನು ಕರಿತೀವಿ ಅಂದರೆ ಆನ್ಸರನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ದಕ್ಷಿಣ ಅಮೇರಿಕಕ್ಕೆ ಕರೆಯುವಂಥದ್ದು ಪಕ್ಷಿಗಳ ಖಂಡ ಅಂತಲೇ ಕರಿತೀವಿ, ಬರ್ಡ್ ಕಾಂಟಿನೆಂಟ್ ಅಂತಲೇ. ನೋಡಿ, ಇಲ್ಲಿ ಏನಿಲ್ಲ ಅಂದರೂ ಒಂದು 1300ಕ್ಕಿಂತ ಅತಿ ಹೆಚ್ಚಿನ ಪಕ್ಷಿಗಳು ಈ ಒಂದು ಖಂಡದಲ್ಲಿ ಕಂಡುಬರ್ತವೆ.
ಜಗತ್ತಿನಲ್ಲಿ ಎಲ್ಲಿ ಇಲ್ಲದೆ ಇರುವಂತಹ ಪಕ್ಷಿಗಳನ್ನು ಕೂಡ ನಾವು ಈ ದಕ್ಷಿಣ ಅಮೇರಿಕ ಖಂಡದಲ್ಲಿ ನೋಡ್ಬೋದು. ಹಾಗಾಗಿ ಅತಿ ಹೆಚ್ಚು ಪಕ್ಷಿಗಳನ್ನು ಹೊಂದಿರುವಂತಹ ಖಂಡವಾಗಿರೋದ್ರಿಂದ ಇದನ್ನು ಬರ್ಡ್ ಕಾಂಟಿನೆಂಟ್ ಅಂತಲೇ ಕರೀತಾರೆ. ಯಾವುದನ್ನಂತ ಕೇಳಿದರೆ ದಕ್ಷಿಣ ಅಮೇರಿಕವನ್ನು. ಅದೇ ದಕ್ಷಿಣ ಅಮೇರಿಕವನ್ನು ಬರ್ಡ್ ಕಾಂಟಿನೆಂಟ್ ಅಂತ ಕರಿತೀವಲ್ಲ, ಅಲ್ಲಿ ಇಂಪಾರ್ಟೆಂಟ್ ಆದಂತಹ ಒಂದು ಪಕ್ಷಿಗಳನ್ನು ಕೂಡ ನೋಡ್ಬೋದು. ಇದು ನೋಡಿ ದಕ್ಷಿಣ ಅಮೇರಿಕ ಖಂಡ ಅತಿ ಹೆಚ್ಚು ಪಕ್ಷಿಗಳಿಂದ ಕೂಡಿರುವಂತಹ ಖಂಡವಾಗಿರುತ್ತೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಬರ್ಡ್ ಇದೆ. ಆ ಬರ್ಡ್ ಹೆಸರೇನಪ್ಪ ಅಂದರೆ ಕಾಂಡೋರ್ ಎನ್ನುವಂತಹ ಒಂದು ಪಕ್ಷಿ ಇದೆ. ಈ ಕಾಂಡೋರ್ ಪಕ್ಷಿ ಏನು ಇಂಪಾರ್ಟೆಂಟ್ ಅಪ್ಪ ಅಂದರೆ ಇದು ಜಗತ್ತಿನ ಅತಿ ದೊಡ್ಡ ಪಕ್ಷಿ ಆಗಿರುತ್ತೆ. ಯಾವುದಿದು? ಕಾಂಡೋರ್ ಅಂಥೇಳಿ. ಜಗತ್ತಿನಲ್ಲೇ ಲಾರ್ಜೆಸ್ಟ್ ಬರ್ಡ್ ಅಂತ ಕೇಳಿದರೆ ಕಾಂಡೋರ್ ಎಲ್ಲಿದೆ ಅಂತ ಕೇಳಿದರೆ ಅದು ದಕ್ಷಿಣ ಅಮೇರಿಕ ಖಂಡದಲ್ಲಿರುವಂತಹ ಒಂದು ಪಕ್ಷಿ ಆಗಿರುತ್ತೆ. ನೆಕ್ಸ್ಟ್ ಅದೇ ದಕ್ಷಿಣ ಅಮೇರಿಕ ಖಂಡದಲ್ಲಿ ರಿಯಾ ಅಂತ ಒಂದು ಬರ್ಡ್ ಇದೆ. ಇಲ್ಲಿ ನೋಡಿ ರಿಯಾ ಅಂಥೇಳಿ. ಈ ಬರ್ಡ್ ಹಾರೋದಿಲ್ಲ, ಓಡುವಂತಹ ಒಂದು ಪಕ್ಷಿಯಾಗಿರುತ್ತೆ. ಇಂತಹ ಹಲವಾರು ಪಕ್ಷಿಗಳನ್ನು ನಾವಿಲ್ಲಿ ಎಲ್ಲಿ ನೋಡ್ತೀವಪ್ಪ ಅಂದರೆ ದಕ್ಷಿಣ ಅಮೇರಿಕ ಖಂಡದಲ್ಲಿ. ಹಾಗೆ ಅಲ್ಲಿ ಅಮೆಜಾನ್ ಫಾರೆಸ್ಟ್ ಇದೆಯಲ್ಲ, ಅಲ್ಲಿ ಅನಕೊಂಡಾನು ಕೂಡ ಕಂಡುಬರುತ್ತೆ. ಸೊ ಅದು ಕೂಡ ಯಾವ ಒಂದು ಖಂಡದಲ್ಲಿದೆ ಅಂದರೆ ಈ ದಕ್ಷಿಣ ಅಮೇರಿಕ ಖಂಡದಲ್ಲಿ ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ದಕ್ಷಿಣ ಅಮೇರಿಕ ಖಂಡದಲ್ಲಿ ಅತಿ ಉದ್ದವಾದಂತಹ ಒಂದು ಪರ್ವತ ಶ್ರೇಣಿ ಇದೆ. ಆ ಪರ್ವತ ಶ್ರೇಣಿ ಹೆಸರೇನಪ್ಪ ಅಂದರೆ ಆಂಡಿಸ್ ಮೌಂಟೇನ್ ರೇಂಜ್ ಅಂತ. ಹಾಗಾಗಿ ದಕ್ಷಿಣ ಅಮೇರಿಕ ಖಂಡವನ್ನು ಆಂಡಿಸ್ ನಾಡು ಅಂತ, ಲ್ಯಾಂಡ್ ಆಫ್ ಆಂಡಿಸ್ ಅಂತಲೂ ಕೂಡ ಕರೀತಾರೆ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, ಈಗ ದಕ್ಷಿಣ ಅಮೇರಿಕ ಖಂಡದ ಇಂಪಾರ್ಟೆಂಟ್ ಏನೇನಂತ ಗೊತ್ತಾಯ್ತು ನಮಗೆ. ನೋಡಿ, ಇಲ್ಲಿ ಯುರೋಪ್ ಖಂಡ ಅಂತ ಇದೆ. ಈ ಯುರೋಪ್ ಖಂಡವನ್ನು ಏನಂತ ಕರೀತಾರೆ ಗೊತ್ತಾ? ಯುರೋಪ್ ಖಂಡಕ್ಕೆ ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ, ಪೆನಿನ್ಸುಲಾರ್ ಆಫ್ ಪೆನಿನ್ಸುಲಾರ್ ಅಂತಾನೆ ಕರಿತೇವೆ. ಯಾಕಂದರೆ ಯುರೋಪ್ ಖಂಡದಲ್ಲಿ ಅತಿ ಹೆಚ್ಚು ಪರ್ಯಾಯ ದ್ವೀಪಗಳನ್ನು ಹೊಂದಿರೋದ್ರಿಂದ ಈ ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಂಥೇಳಿ ಯಾವ ಖಂಡವನ್ನು ಕರಿತೀವಿ ಅಂತ ಹೇಳಿದರೆ ಅದು ಯುರೋಪ್ ಖಂಡಕ್ಕೆ ಕರೆಯುವಂಥದ್ದು. ಅಥವಾ ಅತಿ ಹೆಚ್ಚು ನಗರೀಕರಣವನ್ನು ಹೊಂದಿರುವಂತಹ ಖಂಡ ಯಾವುದು ಅಂತ ಕೇಳಿದರೂ ಅದು ಯುರೋಪ್ ಖಂಡವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಆಸ್ಟ್ರೇಲಿಯಾ ಕಾಂಟಿನೆಂಟ್ ಇದೆ. ಆಸ್ಟ್ರೇಲಿಯಾ ಖಂಡವನ್ನು ಮರುಭೂಮಿಯ ಖಂಡ, ಡೆಸರ್ಟ್ ಕಾಂಟಿನೆಂಟ್ ಅಂತಲೂ ಕೂಡ ಕರೀತಾರೆ. ಅದರ ಜೊತೆಗೆ ಅಪರೂಪದ ಪ್ರಾಣಿ ಪಕ್ಷಿಗಳ ಖಂಡ ಅಂತಲೂ ಕರೆಯುವಂಥದ್ದು ಯಾವುದಕ್ಕಪ್ಪ ಅಂದರೆ ಆಸ್ಟ್ರೇಲಿಯಾವನ್ನು ಕರೀತೀವಿ. ಹಾಗೆ ಸಮತಟ್ಟಾದಂತಹ ಖಂಡ ಅಂತಲೂ ಕೂಡ ಕರೆಯುವಂಥದ್ದು ಆಸ್ಟ್ರೇಲಿಯಾ ಖಂಡಕ್ಕೆ ಕರಿತೀವಿ. ಅಲ್ಲದೆ ಏಷ್ಯಾ ಖಂಡ ಅಂತ ಬಂದಾಗ ಇಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡ ಖಂಡ ಯಾವುದಪ್ಪ ಅಂದರೆ ಏಷ್ಯಾ ಖಂಡ. ಜನಸಂಖ್ಯೆಯಲ್ಲೂ ಲಾರ್ಜೆಸ್ಟ್ ಅದೇನೆ, ಜಿಯೋಗ್ರಫಿಕಲ್ಲೂ ಕೂಡ ಲಾರ್ಜೆಸ್ಟ್ ಕಾಂಟಿನೆಂಟ್ ಯಾವುದಪ್ಪ ಅಂದರೆ ಅದು ಏಷ್ಯಾ ಖಂಡ ಆಗಿರುತ್ತೆ. ಏಷ್ಯಾ ಖಂಡವನ್ನು ಯೂನಿಕ್ ಕಾಂಟಿನೆಂಟ್ ಅಂದರೆ ವೈಪರೀತ್ಯಗಳ ಖಂಡ ಅಂತ ಟೈಟಲನ್ನು ಕೂಡ ಕೊಟ್ಟಿರೋದನ್ನು ನೋಡ್ಬೋದು. ಈ ರೀತಿ ಪ್ರಮುಖವಾದಂತಹ ಖಂಡಗಳಲ್ಲಿ ಯಾವ್ಯಾವುದು ಯುರೋಪ್, ಆಸ್ಟ್ರೇಲಿಯಾ, ದಕ್ಷಿಣ ಅಮೇರಿಕ, ಏಷ್ಯಾ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಆಯಿತು. ಬಟ್ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಮೂರನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವ ನಗರವನ್ನು ಪೂರ್ವದ ಮ್ಯಾಂಚೆಸ್ಟರ್ ಆಫ್ ದ ಈಸ್ಟ್ ಅಂಥೇಳಿ ಕರೆಯುತ್ತಾರೆ ಅಂತ ಇದೆ. ಓಕೆ, 4 ಆಪ್ಷನ್ ಇದೆ. ನಗೋಯಾ ಅಂತ ಇದೆ, ಟೋಕಿಯೋ ಅಂತ ಇದೆ, ಸೈಡ್ನೆ ಅಂತ ಇದೆ, ಒಸಾಕಾ ಅಂಥೇಳಿ ಪ್ಲೇಸ್ ಇದೆ. ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಈ ಒಸಾಕಾ ಅಂತ ಪ್ಲೇಸ್ ಇದೆಯಲ್ಲ, ಇದನ್ನು ಏನಂತ ಕರೀತಾರಪ್ಪ ಅಂದರೆ ಪ್ರಪಂಚದಲ್ಲಿ ಪೂರ್ವದ ಮ್ಯಾಂಚೆಸ್ಟರ್ ಅಂತಲೇ ಕರೀತಾರೆ. ಮ್ಯಾಂಚೆಸ್ಟರ್ ಆಫ್ ಈಸ್ಟ್ ಅಂತೇಳಿ ಕರೆಯುವಂಥದ್ದು ಯಾವುದನ್ನು ಅಂತ ಕೇಳಿದರೆ ಒಸಾಕಾ ಎಲ್ಲಿದೆಯಪ್ಪ ಅಂದರೆ ಜಪಾನ್ ರಾಷ್ಟ್ರದಲ್ಲಿ ಕಂಡುಬರುವಂತಹ ಪ್ರಮುಖ ಕೈಗಾರಿಕಾ ನಗರಗಳಲ್ಲಿ ಒಂದಾಗಿರುತ್ತೆ. ಹಾಗಾದರೆ ಇದರ ಇಂಪಾರ್ಟೆಂಟ್ ಏನು ಅಂಥೇಳಿ ನೋಡೋದಾದರೆ ಈ ಮ್ಯಾಂಚೆಸ್ಟರ್ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ನಾವು ತಿಳ್ಕೋಬೇಕು. ಮ್ಯಾಂಚೆಸ್ಟರ್ ಎನ್ನುವಂಥ ಪ್ಲೇಸ್ ಎಲ್ಲಿದೆಯಪ್ಪ ಅಂದರೆ ಇಂಗ್ಲೆಂಡ್ನಲ್ಲಿ ಕಂಡುಬರುವಂಥದ್ದು. ಅಂದರೆ ಲಂಡನ್ನಲ್ಲಿರುವಂತಹ ಈ ಮ್ಯಾಂಚೆಸ್ಟರ್ ಎನ್ನುವಂಥದ್ದು ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂದರೆ ಹತ್ತಿ ಬಟ್ಟೆ ಕೈಗಾರಿಕೆಗಳಿಗೆ ಅಥವಾ ಜವಳಿ ಉದ್ಯಮಕ್ಕೆ ತುಂಬ ಪ್ರಸಿದ್ಧಿಯಾದಂತಹ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ಮ್ಯಾಂಚೆಸ್ಟರ್. ಆ ಮ್ಯಾಂಚೆಸ್ಟರ್ ಇಂಗ್ಲೆಂಡ್ನಲ್ಲಿರುವಂತಹ ಒಂದು ಪ್ಲೇಸ್ ಆಗಿರುತ್ತೆ. ಆ ಒಂದು ಪ್ಲೇಸನ್ನು ಜಗತ್ತಿನಲ್ಲಿ ಆ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಯಾವ್ಯಾವ ರಾಷ್ಟ್ರದಲ್ಲಿ ಫೇಮಸ್ ಆಗಿರ್ತಾವಲ್ಲ ಆ ಪ್ಲೇಸಿಗೆ ಏನಂತ ಕರೀತಾರಪ್ಪ ಅಂದರೆ ಮ್ಯಾಂಚೆಸ್ಟರ್ ಅನ್ನುವಂತಹ ಒಂದು ಟೈಟಲನ್ನೇ ಕೊಡ್ತಾರೆ. ಅದೇ ರೀತಿ ಈ ಜಪಾನ್ ರಾಷ್ಟ್ರದಲ್ಲಿ ಒಸಾಕಾ ಎಂಬ ಸ್ಥಳದಲ್ಲಿ ಅತಿ ಹೆಚ್ಚು ಜವಳಿ ಕೈಗಾರಿಕೆಗಳು ಕಂಡುಬರ್ತಾವೆ, ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಿದ್ದಾವೆ. ಹಾಗಾಗಿ ಆ ಒಂದು ಸ್ಥಳವನ್ನು ಏನಂತ ಕರೀತಾರಪ್ಪ ಅಂದರೆ ಮ್ಯಾಂಚೆಸ್ಟರ್ ಆಫ್ ದ ಈಸ್ಟ್. ಯಾಕಂದರೆ ಜಪಾನ್ ರಾಷ್ಟ್ರ ಇರೋದು ಪೂರ್ವ ಭಾಗದಲ್ಲಿ, ಮೊದಲು ಸೂರ್ಯ ಹುಟ್ಟೋದು ಎಲ್ಲಿ ಜಪಾನ್ ರಾಷ್ಟ್ರದಲ್ಲಿ, ಅದು ಈಸ್ಟರ್ನ್ ಸೈಡಲ್ಲಿರೋದ್ರಿಂದ ಪೂರ್ವದ ಮ್ಯಾಂಚೆಸ್ಟರ್ ಅಂಥೇಳಿ ಕರೆಯುವಂಥ ನಗರ ಯಾವುದಪ್ಪ ಅಂದರೆ ಒಸಾಕಾವನ್ನು ಆನ್ಸರ್ ಮಾಡಬೇಕು. ಅದೇ ನಮ್ಮ ಇಂಡಿಯಾಕ್ಕೆ ಕಂಪ್ಯಾರಿಸನ್ ಮಾಡೋದಾದರೆ ಭಾರತದ ಮ್ಯಾಂಚೆಸ್ಟರ್ ಅಂತ ನಾವು ಕರಿತಾ ಇದ್ದಿದ್ದು ಮುಂಬೈಗೆ ಕರಿತಾ ಇದ್ವಿ.
ಈಗ ಮುಂಬೈಗೆ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೆಯಲ್ಲ, ಗುಜರಾತ್ನ ಅಹಮದಾಬಾದ್ ಇದೆಯಲ್ಲ ಅದನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ನೀವು ಕ್ವಶನನ್ನು ನೋಡಬೇಕಾಗತ್ತೆ, ಯಾವುದಿದೆ ಮುಂಬೈ ಇದ್ರೆ ಮುಂಬೈನೇ ಆನ್ಸರ್ ಮಾಡಿ, ಮುಂಬೈ ಇಲ್ಲ ಅಂದಾಗ ಅಹಮದಾಬಾದ್ ಗುಜರಾತನ್ನು ಆನ್ಸರ್ ಮಾಡಬೇಕಾಗತ್ತೆ. ಇದು ಭಾರತದ ಮ್ಯಾಂಚೆಸ್ಟರ್. ಅದೇ ರೀತಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೆದರೆ ದಾವಣಗೆರೆಯನ್ನು ಕರೆಯುವಂತಹ ಹೆಸರು. ಓಕೆ, ದಾವಣಗೆರೆ ಜಿಲ್ಲೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೆದ್ರೆ ಅದರ ಜೊತೆಗೆ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂಥೇಳಿ ಯಾವುದನ್ನು ಕರಿತೀವಪ್ಪ ಅಂದರೆ ಕೊಯಮತ್ತೂರನ್ನು ಕರೆಯುವಂಥದ್ದು. ಈ ರೀತಿ ಭಾರತದಲ್ಲಿರುವಂತಹ ಕೆಲವೊಂದು ಸ್ಥಳಗಳು ಕೂಡ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಯಾಕಂದರೆ ಆ ಪ್ರದೇಶದಲ್ಲಿ ಅತಿ ಹೆಚ್ಚು ಯಾವ ಕೈಗಾರಿಕೆಗಳು ಕಂಡುಬರ್ತಾವೆ ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಅಥವಾ ಜವಳಿ ಉದ್ಯಮ ಅನ್ನುವಂಥದ್ದು ತುಂಬ ಪ್ರಸಿದ್ಧಿಯನ್ನು ಪಡೆದಿರೋದನ್ನು ನೋಡ್ತೀವಿ. ಹಾಗಾಗಿ ಈ ಟೈಟಲನ್ನು ಕೊಟ್ಟಿರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಮೂರನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ದೇಶವನ್ನು ಸರೋವರಗಳ ಉದ್ಯಾನ ಅಂತಾನೆ ಕರೀತಾರೆ? ಲ್ಯಾಂಡ್ ಆಫ್ ದ 1000 ಲೇಕ್ಸ್ ಅಂತ ಅಥವಾ ಸಹಸ್ರ ಸರೋವರಗಳ ನಾಡು ಅಂತ ಹೇಳಿ ಕರೆಯುವಂಥದ್ದು ಯಾವ ರಾಷ್ಟ್ರವನ್ನು ಕರಿತೀವಿ ಅಂತ ಕೇಳಿದರೆ ಇಲ್ಲಿ ಆಪ್ಷನಲ್ಲಿ ಪೋಲ್ಯಾಂಡ್ ಅಂತ ಇದೆ, ಫಿನ್ಲ್ಯಾಂಡ್ ಇದೆ, ನೆದರ್ಲ್ಯಾಂಡ್ ಇದೆ ಮತ್ತು ಸ್ವಿಟ್ಜರ್ಲ್ಯಾಂಡ್ ಅಂತ ಕಂಡುಬರುತ್ತೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಫಿನ್ಲ್ಯಾಂಡನ್ನು ಏನಂತ ಕರಿತೀವಿ? ಸಹಸ್ರ ಸರೋವರಗಳ ನಾಡು ಅಂತಾನೆ ಕರೆಯುವಂಥದ್ದು. ಹಾಗಾದರೆ ಆ ಫಿನ್ಲ್ಯಾಂಡ್ ಅನ್ನುವಂಥದ್ದು ಯಾವ ಕಾಂಟಿನೆಂಟಲ್ಲಿ ಬರುವಂತಹ ಒಂದು ರಾಷ್ಟ್ರ ಅಂತ ಕೇಳಿದರೆ ಯುರೋಪ್ ಖಂಡದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ರಾಷ್ಟ್ರವಾಗಿರುತ್ತೆ. ಯಾವುದು ಅಂತ ಕೇಳಿದರೆ ಆ ಫಿನ್ಲ್ಯಾಂಡ್ ಅಂತಲೇ, ಅದನ್ನೇ ಸಹಸ್ರ ಸರೋವರಗಳ ನಾಡು ಅಂತಾನೆ ಕರಿತೀವಿ. ಮ್ಯಾಪಲ್ಲಿ ನೋಡಿಬಿಡಿ ಎಲ್ಲಿದೆ ಫಿನ್ಲ್ಯಾಂಡ್ ಅಂಥೇಳಿ. ನೋಡಿ ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಇದು ಐಸ್ಲ್ಯಾಂಡ್ ಆಗಿರುತ್ತೆ. ಕ್ಲಿಯರಾ? ಇದು ಐಸ್ಲ್ಯಾಂಡ್ ಆಗಿದೆ. ನೋಡಿ ಈ ಭಾಗ ಯಾವುದಿದೆ? ನಾರ್ವೆ ಇದೆ, ಇದು ಸ್ವೀಡನ್ ಇದೆ. ಈ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಫಿನ್ಲ್ಯಾಂಡ್ ಆಗಿರುವಂಥದ್ದು. ಆ ಫಿನ್ಲ್ಯಾಂಡ್ ಭಾಗದಲ್ಲಿ 1,88,000 ಸರೋವರಗಳು ಕಂಡುಬರ್ತಾವೆ. ತುಂಬ ಇಡೀ ರಾಷ್ಟ್ರದ ತುಂಬ ಬರೀ ಲೇಕ್ಸ್ಗಳೇ ಕಂಡುಬರ್ತಾವೆ. ಹಾಗಾಗಿ ಅದನ್ನು ಸಹಸ್ರ ಸರೋವರಗಳ ನಾಡು ಅಂತ ಕರಿತೀವಿ. ನೋಡಿ ಎಷ್ಟಿದಾವಪ್ಪ ಅಂದರೆ 1,88,000ಕ್ಕಿಂತ ಹೆಚ್ಚು ಸರೋವರಗಳು. ಒಂದು ಆವರೇಜ್ ಡಾಟಾ ಅಷ್ಟೇ, ಅದು ಅಷ್ಟೇ ಅಂತೇಳಿ ಏನು ಎಕ್ಸಾಮಲ್ಲಿ ನಮಗೆ ಕೇಳಲ್ಲ, ನಿಮಗೆ ಒಂದು ನಾಲೆಡ್ಜಿಗೆ ಇರಲಿ ಎಷ್ಟು ಇರ್ಬೋದು ಲೇಕ್ ಅಂಥೇಳಿ. ಇಷ್ಟು ಸರೋವರಗಳು ಕಂಡುಬರೋದ್ರಿಂದ ಇದನ್ನು ಸಹಸ್ರ ಸರೋವರಗಳ ನಾಡು ಅಂತಲೇ ಕರೀತಾರೆ. ಯಾವ ರಾಷ್ಟ್ರ ಅಂತ ಕೇಳಿದರೆ ಅದು ಫಿನ್ಲ್ಯಾಂಡಿಗೆ ಕರೆಯುವಂತಹ ಹೆಸರಾಗಿರುತ್ತೆ. ನೋಡಿ ಫಿನ್ಲ್ಯಾಂಡ್ ಎಲ್ಲಿದೆಯಪ್ಪ ಅಂತ ಕೇಳಿದರೆ ಇದು ಯುರೋಪ್ ಖಂಡದಲ್ಲಿರುವಂತಹ ಒಂದು ಪ್ರಮುಖ ರಾಷ್ಟ್ರವಾಗಿರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಭಾರತದಲ್ಲಿ ಈ ಉದಯ್ಪುರ್ ಅಂತ ಇದೆ. ಉದಯ್ಪುರ್ ಎಲ್ಲಿದೆಯಪ್ಪ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರುವಂಥದ್ದು. ಆ ರಾಜಸ್ಥಾನದಲ್ಲಿರುವಂತಹ ಉದಯ್ಪುರವನ್ನು ಸಿಟಿ ಆಫ್ ಲೇಕ್ಸ್ ಅಂತಲೇ ಕರಿತೀವಿ, ಸರೋವರಗಳ ನಗರ ಅಂತಲೇ ಕರಿತೀವಿ. ಯಾವ ಸ್ಥಳವನ್ನು? ಉದಯ್ಪುರ್ ರಾಜಸ್ಥಾನಕ್ಕೆ ಕರೆಯುವಂಥದ್ದು. ಇದು ಭಾರತದಲ್ಲಿ ಕೊಡುವಂತಹ ಒಂದು ಟೈಟಲ್ ಆಗಿರುತ್ತೆ. ಹಾಗಾದರೆ ಭಾರತದಲ್ಲಿ ಯಾವ ನಗರವನ್ನು ಸರೋವರಗಳ ನಾಡು ಅಂತ ಕರಿತೀವಿ? ಉದಯ್ಪುರವನ್ನು. ಉದಯ್ಪುರ್ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿದೆ ಅಂದರೆ ಅದು ರಾಜಸ್ಥಾನದಲ್ಲಿ ಕಂಡುಬರುವಂಥದ್ದು. ಕ್ಲಿಯರ್ ಸ್ನೇಹಿತರೆ? ಇದು 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಪಶ್ಚಿಮದಿಂದ ಪೂರ್ವಕ್ಕೆ ಈ ಕೆಳಗಿನ ಸಮುದ್ರಗಳ ಸರಿಯಾದ ಅನುಕ್ರಮವನ್ನು ತಿಳಿಸಿ ಅಂತ ಇದೆ. ಅಂದರೆ ಈಸ್ಟಿಂದ ವೆಸ್ಟಿಗಿರುವಂಥದ್ದು. ಈಗ ಈಸ್ಟಿಂದ ವೆಸ್ಟಿಗೆ ಅಂದರೆ ಯಾವ ಸಮುದ್ರ ಈಸ್ಟಲ್ಲಿದೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಂದ್ರೆ ನಾವು ಮ್ಯಾಪ್ ರೀಡಿಂಗನ್ನು ಚೆಂದಾಗಿ ಮಾಡಿರಬೇಕಾಗತ್ತೆ. ನೋಡಿ, ನೀವು ಜಾಗ್ರಫಿ ವಿಷಯವನ್ನು ಓದ್ತೀರನ್ನೋದಾದರೆ ನಿಮ್ಮ ಜೊತೆಗೆ ಯಾವಾಗಲೂ ಅಟ್ಲಸ್ ಇರಬೇಕಾಗತ್ತೆ ಅಥವಾ ಮ್ಯಾಪ್ ಬುಕ್ ಜೊತೆಗೆ ಇಟ್ಕೊಂಡೇ ಓದಬೇಕು. ಯಾವುದೋ ಒಂದು ರಾಷ್ಟ್ರ ಅಂತ ಬಂದ್ಕೊಳ್ಳೇ ಆ ರಾಷ್ಟ್ರ ಯಾವ ಖಂಡದಲ್ಲಿದೆ, ಆ ಖಂಡದಲ್ಲಿ ಈಸ್ಟಲ್ಲಿದೆಯೋ, ವೆಸ್ಟಲ್ಲಿದೆಯೋ, ನಾರ್ತಲ್ಲಿದೆಯೋ, ಸೌತಲ್ಲಿದೆಯೋ ಅದ್ರ ಬಗ್ಗೆನೂ ಕೂಡ ನಾಲೆಡ್ಜ್ ಬೇಕಾಗತ್ತೆ ನಿಮಗೆ. ಅಷ್ಟೇ ಅಲ್ಲದೆ ಆ ರಾಷ್ಟ್ರದ ಇಂಪಾರ್ಟೆಂಟ್ ಏನು ಅಂತಲೂ ಕೂಡ ಬೇಸಿಕನ್ನು ನಾವು ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಆ ರೀತಿ ಸ್ಟಡಿ ಮಾಡಿದರೆ ಮಾತ್ರ ಇದು ವರ್ಲ್ಡ್ ಜಿಯೋಗ್ರಫಿ ಕಾನ್ಸೆಪ್ಟು ನಿಮಗೆ ಕ್ಲಿಯರ್ ಆಗ್ತಾ ಹೋಗೋದು. ಈಗ ಭಾರತಕ್ಕೆ ಬರ್ತೀವಿ, ರಾಜ್ಯವಾರು ಮಾಹಿತಿಯನ್ನು ತಗೋಬೇಕಾಗತ್ತೆ. ಏನು ರಾಜ್ಯವಾರು ಮಾಹಿತಿ ಹೆಂಗೆ ಕೇಳ್ತಾನೆ? ಯಾವುದಾದ್ರು ಒಂದು ರಾಜ್ಯ, ಉತ್ತರ ಪ್ರದೇಶ ಯಾವ್ಯಾವ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದಾಗ ನಾವು ಡೀಪಾಗಿ ಓದಲೇಬೇಕಲ್ವಾ? ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ನಾವು ಆದಷ್ಟು ಮ್ಯಾಪ್ ಜೊತೆಗೆ ಸಬ್ಜೆಕ್ಟನ್ನು ಓದ್ತಾ ಹೋಗಬೇಕಾಗತ್ತೆ. ಆವಾಗ ನಮಗೆ ಈಸಿ ಆಗುತ್ತೆ. ವರ್ಲ್ಡ್ ಜಿಯೋಗ್ರಫಿ, ಕರ್ನಾಟಕ, ಇಂಡಿಯನ್ ಜಿಯೋಗ್ರಫಿಯಲ್ಲಿ ಕಂಪಲ್ಸರಿ ನಮಗೆ ಮ್ಯಾಪ್ ಇಟ್ಕೊಂಡೇ ಓದಬೇಕಾಗತ್ತೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ನಾವು ಆನ್ಸರ್ ಮಾಡೋದಾದರೆ ಮ್ಯಾಪ್ ಥ್ರೂನೇ ಆನ್ಸರ್ ಮಾಡಬೇಕಾಗತ್ತೆ. ಓಕೆ ಸ್ನೇಹಿತರೆ, ಆ ಮ್ಯಾಪನ್ನು ಹಾಕ್ಕೊಬಿಡೋಣ. ಫಸ್ಟ್ ನೋಡೋಣ ಯಾವ್ಯಾವ ಸಮುದ್ರ ಎಲ್ಲೆಲ್ಲಿದೆ ಅಂಥೇಳಿ.
ಓಕೆ, ಇದು ಈಸ್ಟರ್ನ್ ಸೈಡ್ ಪೂರ್ವ ಭಾಗ, ಇದು ವೆಸ್ಟರ್ನ್ ಸೈಡ್ ಪಶ್ಚಿಮ ಭಾಗವಾಗಿರುತ್ತೆ. ಓಕೆ, ಪೂರ್ವ ಭಾಗ ಅಂತ ನೋಡಿದಾಗ ಈ ಕಡೆ ಕಂಪ್ಲೀಟ್ ಏಷ್ಯಾ, ಆಸ್ಟ್ರೇಲಿಯಾ ಕಂಡುಬರುತ್ತೆ. ಪಶ್ಚಿಮ ಭಾಗದಲ್ಲಿ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಕಂಡುಬರುತ್ತೆ. ಸೊ ಮಧ್ಯದಲ್ಲಿದೆ ಆಫ್ರಿಕಾ, ಉತ್ತರದಲ್ಲಿದೆ ಯುರೋಪ್ ಖಂಡ, ಸೌತಲ್ಲಿ ಕಂಡುಬರೋದು ಅಂಟಾರ್ಟಿಕಾ ಖಂಡ ಕಂಡುಬರುತ್ತೆ. ಸೊ ಇದರ ಬಗ್ಗೆ ಈಗ ಸಮುದ್ರ ಅಂಥೇಳಿ ನೋಡ್ತಾ ಹೋಗೋದಾದರೆ ಯಾವ್ಯಾವ ಸಮುದ್ರಗಳು ಎಲ್ಲಿದೆ ಅಂತ ಫಸ್ಟ್ ಮಾರ್ಕ್ ಮಾಡ್ಕೊಬಿಡೋಣ. ಫಸ್ಟ್ ಲೈನಿಗೆ ಹೋಗೋಣ. ಕಪ್ಪು ಸಮುದ್ರ ಅಂತ ಇದೆ, ಇಲ್ಲಿ ಮಾರ್ಕ್ ಮಾಡ್ತೀನಿ. ಕಪ್ಪು ಸಮುದ್ರ ಇದು ಬ್ಲಾಕ್ ಸಿ, ರೈಟ್? ಇದು ಸೀರಿಯಲ್ ನಂಬರ್ ಅದರಲ್ಲಿ ಇದೆ, ಬ್ಲಾಕ್ ಸಿ ಅಂತ ಇದೆ. ಇದು ಎರಡನೇದು ಯಾವುದಿದೆ? ಮೆಡಿಟರೇನಿಯನ್ ಸಿ, ಇದು ಮೆಡಿಟರೇನಿಯನ್ ಸಮುದ್ರ ಭಾಗವಾಗಿರುತ್ತೆ. ಓಕೆನಾ? ಮೂರನೇದು ಯಾವುದಿದೆ ನೋಡಿ? ಕ್ಯಾಸ್ಪಿಯನ್ ಸಿ, ಇದು ಕ್ಯಾಸ್ಪಿಯನ್ ಸಿ ಭಾಗವಾಗಿರುತ್ತೆ. ನಾಲ್ಕನೇದು ಯಾವುದಿದೆ ನೋಡಿ? ಅರೆಲ್ ಸಿ ಅಂತ ಕಂಡುಬರುತ್ತೆ. ಇಲ್ಲಿದೆ ನೋಡಿ, ಇದು ಅರೆಲ್ ಸಮುದ್ರ ಭಾಗ ಕಂಡುಬರೋವಂಥದ್ದು, ಅರೆಲ್ ಸಿ ಅಂಥೇಳಿ. ಈಗ ನಾಲ್ಕನ್ನು ಕಂಪೇರಿಸನ್ ಮಾಡ್ತಾ ಹೋದಾಗ ಇದು ಕ್ಯಾಸ್ಪಿಯನ್ ಸಿ ಆಗಿರುತ್ತೆ. ಇದನ್ನು ಮತ್ತೊಂದು ಸಲ ಕ್ಲಿಯರ್ ಮಾಡಿಕೊಡ್ತೀನಿ ನಿಮಗೆ. ನೋಡಿ, ಈ ಭಾಗ ನೋಡಿ, ಇದು ಮೆಡಿಟರೇನಿಯನ್ ಸಮುದ್ರ, ಇಷ್ಟು ಭಾಗ ಮೆಡಿಟರೇನಿಯನ್ ಸಿ. ಇದು ಎರಡನೇ ಭಾಗ ನೋಡಿ, ಇದು ಬ್ಲಾಕ್ ಸಿ. ಓಕೆ, ಇದು ಮೂರನೇ ಭಾಗದಲ್ಲಿ ಕಂಡು ಬರ್ತಾ ಇರೋವಂಥದ್ದು ಯಾವುದು ಅಂತ ಕೇಳಿದರೆ ಇದು ಕ್ಯಾಸ್ಪಿಯನ್ ಸಮುದ್ರವಾಗಿರುತ್ತೆ. ಈ ಭಾಗದಲ್ಲಿ ಕಾಣಿಸ್ತಿದ್ದಿಲ್ಲ, ಇದು ಕ್ಯಾಸ್ಪಿಯನ್ ಸಮುದ್ರವಾದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಅರೆಲ್ ಸಿ ಆಗಿರುತ್ತೆ. ಓಕೆ, ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ನೋಡಿದಾಗ ಫಸ್ಟ್ ಯಾವ ಸಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಮೆಡಿಟರೇನಿಯನ್ ಸಮುದ್ರ. ಆಪ್ಷನಲ್ಲಿ ಎಲ್ಲರೂ ಎ ಯಲ್ಲಿ ಮೆಡಿಟರೇನಿಯನ್, ಬಿ ಯಲ್ಲಿ ಮತ್ತು ಸಿ ಯಲ್ಲಿ, ಡಿ ಯಲ್ಲಿ ಇದೆ ಅಂತ ನೋಡಿದಾಗ ಎಲ್ಲಿ ಕಂಡುಬರುತ್ತೆ ಮೆಡಿಟರೇನಿಯನ್ ಸಮುದ್ರ? ಹಾಗಾದರೆ ಫಸ್ಟಲ್ಲೇ ಕಂಡುಬರೋದು ಸಿ ಯಲ್ಲಿ ಕಂಡುಬರುತ್ತೆ. ಹಾಗಾದರೆ ಮೊದಲನೇದಾಗಿ ಯಾವ ಸಮುದ್ರವನ್ನು ನಾವು ಚಾಯ್ಸ್ ಮಾಡಬೇಕಾಗತ್ತೆ? ಮೆಡಿಟರೇನಿಯನ್ ಸಮುದ್ರವನ್ನು ನಾವು ನೋಡಬೇಕಾಗತ್ತೆ. ನೋಡಿ, ಪಶ್ಚಿಮದಿಂದ ಪೂರ್ವಕ್ಕೆ, ಯಾಕಂದರೆ ಇದು ವೆಸ್ಟರ್ನ್ ಸೈಡ್, ಈ ಭಾಗ ಯಾವುದಪ್ಪ ಅಂದರೆ ಈಸ್ಟರ್ನ್ ಸೈಡ್. ನಾವು ಈ ಕಡೆಯಿಂದ ನಂಬರನ್ನು ಕೊಡ್ತಾ ಬರಬೇಕು. ಹಾಗಾಗಿ ಫಸ್ಟ್ ಇರೋದು ಮೆಡಿಟರೇನಿಯನ್ ಸಮುದ್ರ ಇದೆ. ನೋಡಿ, ಮೆಡಿಟರೇನಿಯನ್ ಸಿ ಎಲ್ಲೂ ಇಲ್ಲ, ಎ ಎಲ್ಲೂ ಬಿ ಇಲ್ಲ, ಬಿ ಎಲ್ಲೂ ಇಲ್ಲ, ಮತ್ತು ಡಿ ಎಲ್ಲೂ ಇಲ್ಲ. ಹಾಗಾಗಿ ಈ ಮೂರು ಕೂಡ ತಪ್ಪಂತ ಹಾಗೆ ಕಂಡು ಹಿಡ್ಕೋಬೋದು. ಸರಿ ಉತ್ತರ ನಮಗೆ ಈಸಿಯಾಗಿ ಸಿಕ್ತು. ಯಾವುದು? ಸಿ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ ಎರಡನೇದು ನೋಡಿ, ಇದು ಕಪ್ಪು ಸಮುದ್ರವಾಗಿರುತ್ತೆ. ಮೂರನೇದು ಯಾವುದಿದೆ? ಕ್ಯಾಸ್ಪಿಯನ್ ಸಮುದ್ರ ಇದೆ. ನಾಲ್ಕನೇದು ಅರೆಲ್ ಸಿ ಅಂತ ಕಂಡುಬರುತ್ತೆ. ಕ್ಲಿಯರಾ? ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಎಷ್ಟನೇ ಕ್ವಶನಿಗೆ? 5ನೇ ಪ್ರಶ್ನೆಗೆ ಸಿ ಸರಿಯಾದಂಥ ಉತ್ತರ. ಓಕೆ, ನೋಡಿ, ಇಂತಹ ಪ್ರಶ್ನೆ ಬಂದಾಗ ನಾವು ಪೂರ್ವದಿಂದ ಅಥವಾ ಪಶ್ಚಿಮದಿಂದ ಕಂಪ್ಲೀಟಾಗಿ ಯಾವ್ಯಾವ ಸಮುದ್ರಗಳು ಕಂಡುಬರ್ತಾವೆ, ತುಂಬ ಇಂಪಾರ್ಟೆಂಟ್ ಆದಂತಹ ಸಿಗಳನ್ನು ಕಾನ್ಸಂಟ್ರೇಟ್ ಮಾಡ್ಕೊಳ್ತಾ ಬಂದರೆ ಆ ಒಂದು ಲೀಸ್ಟ್ ಮಾಡಿಕೊಂಡ್ರೂ ಕೂಡ ನಮಗೆ ಸಾಕು. ಇನ್ನೊಂದು ರೀತಿ ಪ್ರಶ್ನೆ ಆಗ್ಬೋದಲ್ಲ, ಈಗ ವೆಸ್ಟ್ ಟು ಈಸ್ಟ್ ಕೊಟ್ಟಿದ್ದಾನೆ, ನಾರ್ತಿಂದ ಸೌತಿಗೆ ಕೇಳ್ಬೋದು ಅಥವಾ ಸೌತಿಂದ ನಾರ್ತಿಗೂ ಕೂಡ ಕೇಳ್ಬೋದು, ಹೆಂಗಾರು ಪ್ರಶ್ನೆ ಮಾಡ್ಬೋದು. ಈಗ ಇಂತಹ ಒಂದು ಪ್ರಶ್ನೆ ಬಂದಿದೆ ಅಂದಾಗ ನಮಗೆ ಮುಂದೆ ಈ ರೀತಿಯೇ ಪ್ರಶ್ನೆ ಬರ್ಬೋದು ಅಂತ ನಾವು ಜಜ್ಮೆಂಟ್ ಮಾಡ್ಬೋದು. ಹೆಂಗಂದರೆ ಅರ್ಥ ಆಯ್ತಲ್ಲ, ಪಶ್ಚಿಮದಿಂದ ಪೂರ್ವ ಕೇಳಿದಾನ, ಪೂರ್ವದಿಂದ ಪಶ್ಚಿಮ ಕೇಳ್ಬೋದು, ಉತ್ತರದಿಂದ ದಕ್ಷಿಣ ಕೇಳ್ಬೋದು, ಅಥವಾ ದಕ್ಷಿಣದಿಂದ ಉತ್ತರಕ್ಕೂ ಕೂಡ ಪ್ರಶ್ನೆಯಾಗಿ ಬರುವಂತಹ ಸಾಧ್ಯತೆಗಳಿರ್ತವೆ. ಓಕೆ ಸ್ನೇಹಿತರೆ, 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವ ಸಮುದ್ರದ ನೀರು ಹೆಚ್ಚು ಉಪ್ಪಿನಿಂದ ಅಥವಾ ಲವಣತೆಯಿಂದ ಕೂಡಿರುತ್ತೆ? ಹೈ ಸಾಲಿನಿಟಿ ಲೇಕ್ ಅಂತಲೇ ಕರಿತೀವಿ, ಅಥವಾ ಸಿ ಅಂತ ಕರಿತೀವಿ. ಅದಕ್ಕೆ ಸರಿಯಾದಂತಹ ಉತ್ತರ ಯಾವುದಂತ ಕೇಳಿದರೆ ಬಾಲ್ಟಿಕ್ ಸಮುದ್ರ ಇದೆ, ಕಪ್ಪು ಸಮುದ್ರ ಇದೆ, ಮೃತ ಸಮುದ್ರ ಇದೆ ಮತ್ತು ಕೆಂಪು ಸಮುದ್ರ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಇದು ಭೂಮಿಯ ಮೇಲಿರುವಂತಹ ಸಮುದ್ರಗಳಲ್ಲೇ ಅತಿ ಹೆಚ್ಚು ಲವಣತೆಯಿಂದ ಕೂಡಿರುವಂಥದ್ದು, ಹೈಯೆಸ್ಟ್ ಸಾಲಿನಿಟಿ ಅಥವಾ ಸಾಲ್ಟಿಯೆಸ್ಟ್ ಆಗಿರುವಂಥದ್ದು ಯಾವುದು ಅಂತ ಕೇಳಿದರೆ ಡೆಡ್ ಸಿ ಆಗಿರುತ್ತೆ. ಆ ಡೆಡ್ ಸಿಯನ್ನು ನೀವಿಲ್ಲಿ ಮ್ಯಾಪಲ್ಲೇ ನೋಡ್ಬೋದು. ಎಲ್ಲಿದೆ ಅಂತ ಕೇಳಿದರೆ ಇದೇ ಭಾಗ ಕಾಣಿಸ್ತಾ ಇದೆಯಲ್ಲ, ಇದೇ ಮೃತ ಸಮುದ್ರ. ಈ ಡೆಡ್ ಸಿ ಎಲ್ಲಿದೆ, ಇದರ ಬಗ್ಗೆ ಏನೇನು ಕ್ವಶನ್ಸ್ಗಳು ಬರ್ಬೋದು. ಡೆಡ್ ಸಿ ಯಾವ ರಾಷ್ಟ್ರಗಳ ಗಡಿಯಲ್ಲಿ ಇದೆ ಅಂತ ಕೇಳಿದಾಗ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ ಇಸ್ರೇಲ್ ಇದೆ, ಇಲ್ಲಿ ಯಾವುದಿದೆ ಜೋರ್ಡಾನ್ ರಾಷ್ಟ್ರಗಳ ಗಡಿಯಲ್ಲಿರುವಂಥದ್ದೇ ಈ ಒಂದು ಡೆಡ್ ಸಿ ಅಂತ. ಈ ಡೆಡ್ ಸಿ ಭಾಗಕ್ಕೆ ಒಂದು ನದಿ ಬಂದು ಸೇರುತ್ತೆ. ಆ ನದಿ ಹೆಸರು ಯಾವುದಪ್ಪ ಅಂದರೆ ಜೋರ್ಡಾನ್ ನದಿ ಅಂತಾನೆ. ಆ ಒಂದೇ ಒಂದು ನದಿ ಬಂದು ಸೇರುವಂಥದ್ದು. ಆದರೆ ಇಲ್ಲಿಂದ ನೀರು ಎಲ್ಲೂ ಕೂಡ ಹೊರಗಡೆ ಹೋಗಲ್ಲ. ಇದು ಅತಿ ಹೆಚ್ಚು ಲವಣತೆಯನ್ನು ಹೊಂದಿರುವಂತಹ ಒಂದು ಸಮುದ್ರವಾಗಿರೋದ್ರಿಂದ ಇದನ್ನು ಡೆಡ್ ಸಿ ಅಂತ ಯಾಕೆ ಕರೀತಾರಪ್ಪ ಅಂದರೆ ಇದರಲ್ಲಿ ಯಾವುದೇ ಸಸ್ಯ ಆಗಿರಲಿ ಅಥವಾ ಯಾವುದೇ ಮೀನಾಗಿರಲಿ ಯಾವುದೇ ಜೀವಿಗಳು ಇದರಲ್ಲಿ ಬದುಕಿಲ್ಲ.
ಹಾಗಾಗಿ ಲವಣತೆ ಜಾಸ್ತಿ ಇರೋದ್ರಿಂದ ಈ ರೀತಿ ಕಂಡೀಷನನ್ನು ನೋಡ್ಬೋದು. ಮತ್ತು ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವಂತಹ ಒಂದು ಸಮುದ್ರನೂ ಕೂಡ ಆಗಿರುತ್ತೆ. ಯಾವುದು ಅಂತ ಕೇಳಿದರೆ ಅದು ಡೆಡ್ ಸಿ ಅಂತಾನೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? 6ನೇ ಪ್ರಶ್ನೆಗೆ 3ನೇದು ಸರಿ ಉತ್ತರವನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಯಾವ ರಾಷ್ಟ್ರಗಳ ನಡುವೆ ಇದೆ, ಯಾಕೆ ಇದನ್ನು ಡೆಡ್ ಸಿ ಅಂತ ಕರಿತೀವಿ ಅಂದರೆ ಯಾವುದೇ ಜೀವಿಗಳು ಅದರಲ್ಲಿ ಕಂಡುಬರೋದಿಲ್ಲ, ಸಾಂದ್ರತೆಯೂ ಕೂಡ ಹೆಚ್ಚಾಗಿದೆ, ಲವಣಾಂಶನೂ ಕೂಡ ಏನಾಗಿರೋದು ಹೆಚ್ಚಾಗಿರೋದ್ರಿಂದ ಇದರ ಮೇಲೆ ಯಾರು ಒಬ್ಬ ವ್ಯಕ್ತಿ ಹೋಗಿ ಬಿದ್ದರೆ ಅದರ ಮೇಲೆ ತೇಲ್ತಾರೆ ಅವರು. ಅಂತಹ ಒಂದು ಸಮುದ್ರ ಯಾವುದಪ್ಪ ಅಂದರೆ ಡೆಡ್ ಸಿ ಅಂತಾನೆ. ಜೀವಿನೇ ಇಲ್ಲ ಅಂದಾಗ ಏನಂತ ಕರಿತೀವಿ? ಅದನ್ನು ಮೃತ ಸಮುದ್ರ ಅಂತಾನೆ ಟೈಟಲ್ ಕೊಟ್ಟಿರುವಂಥದ್ದು. ಓಕೆ, ನೆಕ್ಸ್ಟು 7ನೇ ಪ್ರಶ್ನೆಗೆ ಹೋಗೋಣ. ವಿಶ್ವದ ಅತ್ಯಂತ ಆಳವಾದ ಕಂದರ ಯಾವುದು ಅಂತ ಇದೆ. ಓಕೆ, ಇಡೀ ವರ್ಲ್ಡಲ್ಲೇ ಡಿಪೆಸ್ಟ್ ಆಗಿರುವಂಥದ್ದು ಯಾವುದು? ಉತ್ತರ ತಗ್ಗು, ಚಾಲೆಂಜರ್ ತಗ್ಗು ಮತ್ತು ಮ್ಯಾನ್ ಹ್ಯಾಟನ್ ತಗ್ಗು ಅಂತ ಇದೆ, ರಿಚರ್ಡ್ ತಗ್ಗು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಚಾಲೆಂಜರ್ ಡೀಪ್ ಅನ್ನುವಂಥದ್ದು ಪ್ರಪಂಚದಲ್ಲೇ ಅತಿ ಆಳವಾದಂತಹ ಒಂದು ತಗ್ಗು ಅಥವಾ ಸಮುದ್ರದ ಭಾಗವಾಗಿರುತ್ತೆ. ಹಾಗಾದರೆ ಚಾಲೆಂಜರ್ ಡೀಪ್ ಅನ್ನುವಂಥದ್ದು ಎಲ್ಲಿದೆ, ಇದರ ಇಂಪಾರ್ಟೆಂಟ್ ಏನೇನು ಅಂತೇಳಿ ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, ಚಾಲೆಂಜರ್ ಡೀಪ್ ಅನ್ನುವಂಥದ್ದು ಯಾವ ಮಹಾಸಾಗರದಲ್ಲಿದೆ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇದು ಯಾವ ಮಹಾಸಾಗರದಲ್ಲಿದೆಯಪ್ಪ ಅಂದರೆ ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರುತ್ತೆ. ಕ್ಲಿಯರಾ? ಯಾವ ಓಷಿಯನ್ ಬಾಡಿ ಇದು? ಪೆಸಿಫಿಕ್ ಓಷಿಯನ್ ಬಾಡಿಯಲ್ಲಿ ಕಂಡುಬರುವಂತಹ ಒಂದು ಡೀಪೆಸ್ಟ್ ಪಾಯಿಂಟ್ ಯಾವುದಪ್ಪ ಅಂದರೆ ಚಾಲೆಂಜರ್ ಡೀಪ್ ಆಗಿರುತ್ತೆ. ಇದು ಎಷ್ಟಿದೆಯಪ್ಪ ಅಂದರೆ 10,929 ಮೀಟರಷ್ಟು ಆಳವನ್ನು ಹೊಂದಿರುವಂತಹ ಒಂದು ಡೀಪ್ ಆಗಿರೋದನ್ನು ನೋಡ್ಬೋದು. ಅದನ್ನೇ ಚಾಲೆಂಜರ್ ಡೀಪ್ ಅಂತ. ಹಾಗಾದರೆ ಆ ಚಾಲೆಂಜರ್ ಡೀಪ್ ಇಲ್ಲಿ ಮಾರ್ಕ್ ಮಾಡ್ತೀನಲ್ಲ, ಇದೇ ಚಾಲೆಂಜರ್ ಡೀಪ್, ಅದು ಚಾಲೆಂಜರ್ ತಗ್ಗು ಅಂತಲೇ ಕರಿತೀವಿ. ಹಾಗಾದರೆ ಚಾಲೆಂಜರ್ ಡೀಪ್ ನಿಯರೆಸ್ಟ್ ಎಲ್ಲಿದೆಯಪ್ಪ ಅಂದರೆ ಮರಿಯಾನಾ ಟ್ರಂಚ್ ಬಳಿ ಕಂಡುಬರುತ್ತೆ. ಇದು ಮರಿಯಾನಾ ಟ್ರಂಚ್ ಅಂತ ಕರಿತೀವಿ ಭಾಗವನ್ನು. ಆ ಮರಿಯಾನಾ ಟ್ರಂಚಲ್ಲಿ ಇರುವಂಥದ್ದೇ ಈ ಚಾಲೆಂಜರ್ ಡೀಪ್ ಆಗಿರುತ್ತೆ. ಹಾಗಾದರೆ ಚಾಲೆಂಜರ್ ಡೀಪ್ ಅನ್ನುವಂಥದ್ದು ಯಾವ ರಾಷ್ಟ್ರಕ್ಕೆ ನಿಯರೆಸ್ಟ್ ಇದೆ ಅಂತ ಕೇಳಿದರೆ ಇದು ಫಿಲಿಪೈನ್ ರಾಷ್ಟ್ರದ ಬಳಿ ಕಂಡುಬರುವಂತಹ ಒಂದು ಡೀಪೆಸ್ಟ್ ಪಾಯಿಂಟ್ ಆಗಿರುತ್ತೆ. ಕ್ಲಿಯರಾ? ನೋಡಿ, ನೇರವಾಗಿ ಪ್ರಶ್ನೆಗಳು ಯಾವ್ಯಾವ ರೀತಿ ಕೇಳ್ಬೋದು. ಪೆಸಿಫಿಕ್ ಮಹಾಸಾಗರದಲ್ಲೇ ಆಳವಾದಂತಹ ಒಂದು ಬಿಂದು ಯಾವುದಪ್ಪ ಅಂದರೆ ಚಾಲೆಂಜರ್ ಡೀಪ್. ಎಷ್ಟಿದೆ ಅಂತ ಕೇಳಿದರೆ 10,929 ಮೀಟರಷ್ಟು ಆಳವನ್ನು ಹೊಂದಿರುವಂಥದ್ದು. ಹಾಗಾದರೆ ಯಾವ ಟ್ರಂಚ್ ಬಳಿ ಇದೆ ಅಂತ ಕೇಳಿದರೆ ಮರಿಯಾನಾ ಟ್ರಂಚ್ ಬಳಿ ಇರುವಂಥದ್ದು ಯಾವ ರಾಷ್ಟ್ರಕ್ಕೆ ಸಮೀಪದಲ್ಲಿದೆ ಅಂದರೆ ಫಿಲಿಪೈನ್ ರಾಷ್ಟ್ರಕ್ಕೆ ಸಮೀಪದಲ್ಲಿರೋದು. ಈ ಭಾಗದಲ್ಲಿ ಜಪಾನ್ ಇದೆ, ಇಲ್ಲಿ ನೋಡಿ ಚೀನಾ ಇದೆ, ಈ ಭಾಗದಲ್ಲಿ ಇಂಡೋನೇಷ್ಯಾವನ್ನು ನೋಡ್ತೀವಿ, ಇಲ್ಲಿ ನೋಡಿ ನ್ಯೂ ಗಿನಿನೂ ಕೂಡ ಕಂಡುಬರುತ್ತೆ. ಈ ಭಾಗದಲ್ಲಿರೋದೇ ಈ ಒಂದು ಚಾಲೆಂಜರ್ ಡೀಪ್ ಅಂತೇಳಿ ತಗೊಳ್ತೀವಿ. ನೋಡಿ, 7ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ವಿಶ್ವದ 2ನೇ ಆಳವಾದ ಮತ್ತು ಉದ್ದವಾದ ಸರೋವರ ಯಾವುದು? ಇಡೀ ವರ್ಲ್ಡಲ್ಲೇ ಸೆಕೆಂಡ್ ಡೀಪೆಸ್ಟ್ ಮತ್ತು ಲಾಂಗೆಸ್ಟ್ ಲೇಕ್ ಯಾವುದು ಅಂತ ಕೇಳಿರುವಂಥದ್ದು. ಯಾವ್ಯಾವ ಲೇಕ್ ಇದೆ ನೋಡಿ. ಟಾಂಗಾನಿಕಾ ಸರೋವರ ಅಂತ ಇದೆ, ಬೈಕಲ್ ಸರೋವರ ಇದೆ, ಸುಪೀರಿಯರ್ ಇದೆ, ಗ್ರೇಟ್ ಬೇರ್ ಸರೋವರ ಅಂತ ಕಂಡುಬರುತ್ತೆ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ನೋಡಿದಾಗ ಟಾಂಗಾನಿಕಾ ಸರೋವರ ಇದೆಯಲ್ಲ, ಇದು ಪ್ರಪಂಚದಲ್ಲೇ ಅಥವಾ ವಿಶ್ವದಲ್ಲೇ 2ನೇ ಆಳವಾದಂತಹ ಒಂದು ಸರೋವರವಾಗಿರುತ್ತೆ. ಯಾವ ಸರೋವರ ಅದು? ಟಾಂಗಾನಿಕಾ ಲೇಕ್ ಅಂತಾನೆ. ಹಾಗಾದರೆ ಆ ಟಾಂಗಾನಿಕಾ ಲೇಕ್ ಎಲ್ಲಿದೆ ಅಂತೇಳಿ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಟಾಂಗಾನಿಕಾ ಲೇಕ್ ಎಲ್ಲಿರುವಂಥದ್ದು ಈ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಆ ಟಾಂಗಾನಿಕಾ ಲೇಕ್ ಆಗಿರುತ್ತೆ. ಕ್ಲಿಯರಾ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ನೋಡಿ. ಈ ಟಾಂಗಾನಿಕಾ ಲೇಕ್ ಅನ್ನುವಂಥದ್ದು ಇಲ್ಲಿದೆ ಅಂದಾಗ ಯಾವ ರಾಷ್ಟ್ರದ ಭಾಗದಲ್ಲಿ ಕಂಡುಬರುತ್ತೆ? ಇದು ತಾಂಜೇನಿಯಾ ರಾಷ್ಟ್ರದ ಭಾಗದಲ್ಲಿ ಕಂಡುಬರುತ್ತೆ. ಸಮ್ ಪಾರ್ಟ್ ಆಫ್ ಜಿಂಬಾಬ್ವೆಯಲ್ಲೂ ಕೂಡ ಇದರ ಗಡಿಯನ್ನು ಹಂಚಿಕೊಂಡಿರೋದನ್ನು ನೋಡ್ಬೋದು. ಸೊ ಹಾಗಾದರೆ ಮೈನ್ ಕಂಟ್ರಿ ಅಂತ ತಗೊಂಡಾಗ ಯಾವ ರಾಷ್ಟ್ರವನ್ನು ತಗೋಬೇಕು ನಾವಿಲ್ಲಿ? ತಾಂಜೇನಿಯಾ ರಾಷ್ಟ್ರದಲ್ಲಿ ಕಂಡುಬರುವಂಥದ್ದು ಜಗತ್ತಿನ 2ನೇ ಆಳವಾದ ಮತ್ತು ಉದ್ದವಾದಂತಹ ಒಂದು ಸರೋವರ ಅಂತಲೇ ನಾವು ಇದನ್ನು ತಗೊಳ್ತೀವಿ. ಇದು ಎಷ್ಟು ಡೀಪ್ ಇದೆ ಅನ್ನೋದು ಗೊತ್ತಿರಬೇಕು. 1470 ಮೀಟರಷ್ಟು ಆಳವನ್ನು ಹೊಂದಿದೆ. ಇದು ಎಷ್ಟಿದೆ? 1470 ಮೀಟರಷ್ಟು ಡೀಪಲ್ಲಿರುವಂತಹ ಲೇಕು. ಇಡೀ ವರ್ಲ್ಡಲ್ಲೇ ಸೆಕೆಂಡ್ ಡೀಪೆಸ್ಟ್ ಲೇಕ್ ಅಂತಲೇ ನಾವು ಅದನ್ನು ಕರಿತೀವಿ. ಈ ಒಂದು ಟಾಂಗಾನಿಕಾ ಲೇಕ್ ಅಂದರೆ ಯಾವ ಖಂಡದಲ್ಲಿರೋದು? ಇದು ಆಫ್ರಿಕಾ ಕಾಂಟಿನೆಂಟಲ್ಲಿ ಕಂಡುಬರುವಂತಹ ಒಂದು ಇಂಪಾರ್ಟೆಂಟ್ ಲೇಕ್ ಆಗಿರುತ್ತೆ. ನೆಕ್ಸ್ಟು, ಹಾಗಾದರೆ ಪ್ರಪಂಚದಲ್ಲೇ ಅಥವಾ ವಿಶ್ವದಲ್ಲೇ ಅತಿ ಆಳವಾದಂತಹ ಸರೋವರ ಯಾವುದು ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಬೈಕಲ್. ಅಂದರೆ ಡಿಪೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಅಂತ ಕೇಳಿದಾಗ ಯಾವುದನ್ನು ಆನ್ಸರ್ ಮಾಡಬೇಕು? ಬೈಕಲ್ ಸರೋವರವನ್ನು ಆನ್ಸರ್ ಮಾಡಬೇಕು.
ಹಾಗಾದರೆ ಬೈಕಲ್ ಸರೋವರ ಎಷ್ಟು ಆಳ ಇದೆ ಅಂದರೆ 1643 ಮೀಟರಷ್ಟು ಆಳವನ್ನು ಹೊಂದಿರೋದು. ಯಾವುದು? ಬೈಕಲ್ ಲೇಕ್. ಹಾಗಾದರೆ ವಿಶ್ವದಲ್ಲೇ ಅತಿ ಆಳವಾದಂತಹ ಸರೋವರ ಬೈಕಲ್ ಸರೋವರ ಆದರೆ ಎಲ್ಲಿದೆ ನೋಡಿ, ಇದೇ ಬೈಕಲ್ ಲೇಕ್ ಆಗಿರುತ್ತೆ. ಬೈಕಲ್ ಸರೋವರ. ಬೈಕಲ್ ಸರೋವರ ಯಾವ ರಾಷ್ಟ್ರದಲ್ಲಿದೆಯಪ್ಪ ಅಂದರೆ ಅದು ರಷ್ಯಾ ರಾಷ್ಟ್ರದಲ್ಲಿ ಕಂಡುಬರುವಂಥದ್ದು. ಸೈಬೀರಿಯಾ ಭಾಗದಲ್ಲಿರುವಂತಹ ವರ್ಲ್ಡ್ ಡಿಪೆಸ್ಟ್ ಲೇಕ್ ಅಂತಲೇ ನಾವು ಅದನ್ನು ಕರಿತೀವಿ. ಹಾಗಾಗಿ ಪ್ರಪಂಚದ ಅತಿ ಆಳವಾದಂತಹ ಸರೋವರ ಬೈಕಲ್ ಆದರೆ ಪ್ರಪಂಚದ 2ನೇ ಆಳವಾದಂತಹ ಸರೋವರ ಯಾವುದು ಅಂತ ಕೇಳಿದರೆ ಅದು ಟಾಂಗಾನಿಕಾ ಸರೋವರವಾಗಿರುತ್ತೆ. ನೋಡಿ, ಸುಪೀರಿಯರ್ ಲೇಕ್ ಅಂತ ಇದೆ. ಸುಪೀರಿಯರ್ ಲೇಕ್ ಇಂಪಾರ್ಟೆಂಟ್ ಏನು? ಇದು ಪ್ರಪಂಚದಲ್ಲೇ ಅತಿ ದೊಡ್ಡದಾದಂತಹ ಸಿಹಿ ನೀರಿನ ಸರೋವರ. ವರ್ಲ್ಡ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಯಾವುದಪ್ಪ ಅಂದರೆ ಅದು ಸುಪೀರಿಯರ್ ಲೇಕ್. ಇದು 2 ರಾಷ್ಟ್ರಗಳ ಗಡಿಯಲ್ಲಿದೆ. ಅಮೇರಿಕ ಮತ್ತು ಕೆನಡಾದ ಗಡಿಯಲ್ಲಿರುವಂತಹ ಒಂದು ಸರೋವರ ಯಾವುದಪ್ಪ ಅಂದರೆ ಅದು ಸುಪೀರಿಯರ್ ಲೇಕ್ ಅಂತಾನೆ. ನೆಕ್ಸ್ಟ್ ಮತ್ತೊಂದಿದೆ ನೋಡಿ, ಗ್ರೇಟ್ ಬೇರ್ ಲೇಕ್ ಅನ್ನುವಂಥದ್ದು ಕೆನಡಾ ರಾಷ್ಟ್ರದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಸರೋವರವಾಗಿರುತ್ತೆ. ಹಾಗಾಗಿ ಇವೆಲ್ಲ ಲೇಕ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಲೇಕ್ಸ್ ಲಿಸ್ಟಲ್ಲಿ ನಾವು ನೋಡಬೇಕಾಗತ್ತೆ. ಓಕೆ ಸ್ನೇಹಿತರೆ, ಇದು 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 9ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ಜಲಸಂಧಿಯ ಮೂಲಕ ಸುರಂಗವು ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸನ್ನು ಸಂಪರ್ಕಿಸುತ್ತದೆ? ಒಂದು ಸ್ಟ್ರೈಟ್ ಇದೆ, ಜಲಸಂಧಿ ಇದೆ. ಆ ಜಲಸಂಧಿ ಈ ಇಂಗ್ಲೆಂಡ್ ಮತ್ತು ಫ್ರಾನ್ಸಿಗೆ ಕನೆಕ್ಟ್ ಮಾಡುವಂತಹ ಒಂದು ಜಲಸಂಧಿ ಆಗಿರುತ್ತೆ. ಹಾಗಾದರೆ ಆ ಜಲಸಂಧಿ ಹೆಸರು ಏನು ಅಂತ ಕೊಟ್ಟಿರುವಂಥದ್ದು. ಒಂದು ಡೇವಿಸ್ ಸ್ಟ್ರೈಟ್ ಅಂತ ಇದೆ, ಡೆನ್ಮಾರ್ಕ್ ಸ್ಟ್ರೈಟ್ ಇದೆ, ಡೋವರ್ ಸ್ಟ್ರೈಟ್ ಇದೆ, ಜಿಬ್ರಾಲ್ಟರ್ ಸ್ಟ್ರೈಟ್ ಅಂತ ಕಂಡುಬರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಈ ಡೋವರ್ ಸ್ಟ್ರೈಟ್ ಇದೆಯಲ್ಲ ಅದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಕಂಡುಬರುವಂತಹ ಒಂದು ಜಲಸಂಧಿ ಆಗಿರುತ್ತೆ. ಇದನ್ನು ಮ್ಯಾಪಲ್ಲೇ ಕ್ಲಿಯರ್ ಮಾಡ್ಕೋಬೇಡಿ ಎಲ್ಲಿದೆ ಅಂತ. ನೋಡಿ, ಇಲ್ಲಿ ಇಂಗ್ಲೆಂಡ್ ಇದೆ, ಈ ಭಾಗದಲ್ಲಿ ಫ್ರಾನ್ಸ್ ಇದೆ. ಈ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಇಲ್ಲಿ ಭಾಗ ಕಾಣಿಸ್ತಾ ಇದೆಯಲ್ಲ, ಇದೇ ಸ್ಟ್ರೈಟ್ ಆಫ್ ಡೋವರ್ ಅಂಥೇಳಿ ಡೋವರ್ ಜಲಸಂಧಿ ಕಂಡುಬರುವಂಥದ್ದು. ಈ ಕಡೆ ಬಂದಾಗ ನಾರ್ತ್ ಸೀ ಇದೆ, ಉತ್ತರ ಸಮುದ್ರ ಕಂಡುಬರುತ್ತೆ. ಈ ಭಾಗದಲ್ಲಿ ಬಂದಾಗ ಇಲ್ಲಿ ಇಂಗ್ಲಿಷ್ ಕಾಲುವೆ ಇದೆ, ಇಂಗ್ಲಿಷ್ ಚಾನಲ್ ಕಂಡುಬರುತ್ತೆ. ಆ ಇಂಗ್ಲಿಷ್ ಚಾನಲಿಂದ ಮುಂದೆ ಬಂದರೆ ಯಾವ ಮಹಾಸಾಗರ ಇದೆಯಪ್ಪ ಅಂದರೆ ಅಟ್ಲಾಂಟಿಕ್ ಓಷಿಯನ್ ಕಂಡುಬರುತ್ತೆ. ನೋಡಿ, ಇಲ್ಲಿ ಅಟ್ಲಾಂಟಿಕ್ ಓಷಿಯನ್, ನೆಕ್ಸ್ಟ್ ಇಂಗ್ಲಿಷ್ ಕಾಲುವೆ ಬರುತ್ತೆ. ಇಲ್ಲಿ ಯಾವುದಿದೆ? ಡೋವರ್ ಸ್ಟ್ರೈಟ್ ಇದೆ. ಈ ಭಾಗದಲ್ಲಿ ಉತ್ತರ ಸಮುದ್ರ ಕಂಡುಬರುತ್ತೆ. ಹಾಗಾದರೆ ನಾರ್ತ್ ಸೀ ಮತ್ತು ಇಂಗ್ಲಿಷ್ ಕಾಲುವೆಗೆ ಕನೆಕ್ಟ್ ಮಾಡುವಂತಹ ಒಂದು ಸ್ಟ್ರೈಟ್ ಯಾವುದು ಅಂತ ಕೇಳಿದರೆ ಅದೇ ಡೋವರ್ ಸ್ಟ್ರೈಟ್. ಯಾವ 2 ರಾಷ್ಟ್ರಗಳ ನಡುವೆ ಕಂಡುಬರುತ್ತೆ ಅಂತ ಕೇಳಿದರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಕಂಡುಬರುವಂತಹ ಒಂದು ಜಲಸಂಧಿ ಆಗಿರುತ್ತೆ. ಏನಿಲ್ಲ ಅಂದರೂ ಪ್ರಪಂಚದಲ್ಲಿ ನಾವು ಇಡೀ ಮ್ಯಾಪನ್ನು ನಾವು ಸ್ಟಡಿ ಮಾಡಿದರೆ ಇಂಪಾರ್ಟೆಂಟ್ ಆಗಿ ಒಂದು 20 ಜಲಸಂಧಿಯನ್ನು ಚೆಂದಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡ್ರೆ, ಕಂಟ್ರಿ ತಿಳ್ಕೋಬೇಕು, ವಾಟರ್ ಬಾಡಿ ಯಾವ್ಯಾವುದಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡ್ರೆ ಇಂತಹ ಪ್ರಶ್ನೆ ಬಂದಾಗ ನಾವು ಆನ್ಸರನ್ನು ಮಾಡ್ಬೋದು. ಓಕೆ ಸ್ನೇಹಿತರೆ, ಹಾಗಾದರೆ 9th ಕ್ವಶನಿಗೆ ಸರಿಯಾದಂಥ ಉತ್ತರ ಯಾವುದು? ಸಿ ಆರ್ ಡೋವರ್ ಸ್ಟ್ರೈಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮತ್ತೊಂದು ಕ್ವಶನಿಗೆ ಹೋಗೋಣ. ಎಸ್ಕಿಮೋಗಳು ವಾಸಿಸುವ ಪ್ರಮುಖ ದ್ವೀಪ ಯಾವುದು? ಎಸ್ಕಿಮೋ ಎನ್ನುವಂಥದ್ದು ಒಂದು ಜನಾಂಗ, ಒಂದು ಟ್ರೈಬ್ಸ್ ಅಥವಾ ಆ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಅಥವಾ ಆ ಜನಾಂಗಗಳು ಎಲ್ಲಿ ವಾಸವಾಗಿದ್ದಾರೆ ಅನ್ನೋದರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಈ ಒಂದು ಎಸ್ಕಿಮೋ ಜನಾಂಗಗಳು ಎಲ್ಲಿ ಹಿಮದಿಂದ ಕೂಡಿರುತ್ತೋ ಆ ಪ್ರದೇಶದಲ್ಲಿ ಅತಿ ಹೆಚ್ಚು ವಾಸವಾಗಿರುವಂತಹ ಜನಾಂಗಗಳಾಗಿರ್ತಾರೆ. ಆಪ್ಷನಲ್ಲಿ ನೋಡಿ, ನ್ಯೂ ಗಿನಿಯಾ ಅಂತ ಇದೆ, ಹವಾಯಿ ದ್ವೀಪ ಇದೆ, ಗ್ರೀನ್ಲ್ಯಾಂಡ್ ಇದೆ ಮತ್ತು ಐಸ್ಲ್ಯಾಂಡ್ ಅಂತ ಕಂಡುಬರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವ್ದು ಗೊತ್ತಾ? ಗ್ರೀನ್ಲ್ಯಾಂಡ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಇದನ್ನು ಮ್ಯಾಪಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ, ಇವ್ರು ಎಲ್ಲೆಲ್ಲಿ ಕಂಡು ಬರ್ತಾರೆ. ಫಸ್ಟ್ ಮ್ಯಾಪನ್ನು ಅಬ್ಸರ್ವ್ ಮಾಡಿ. ನೋಡಿ, ಇದು ಅಮೇರಿಕದ ಒಂದು ರಾಜ್ಯ. ಇದು ಯಾವುದಪ್ಪ ಅಂದರೆ ಅಲಸ್ಕಾ. ಹಾಗಾದರೆ ಎಸ್ಕಿಮೋ ಜನಾಂಗಗಳು ಎಲ್ಲಿ ಕಂಡುಬರ್ತಾರೆ ಅಂದರೆ ಅಮೇರಿಕದ ಅಲಸ್ಕಾ ರಾಜ್ಯದಲ್ಲಿ ಕಂಡುಬರ್ತಾರೆ. ಕ್ಲಿಯರಾ? ಅಲಸ್ಕಾದಲ್ಲಿ ಕಂಡುಬರ್ತಾರೆ. ನೆಕ್ಸ್ಟ್ ಈ ಭಾಗ ಕಂಪ್ಲೀಟಾಗಿ ಇಷ್ಟು ಏರಿಯಾ ಅಂತ ಕೇಳಿದರೆ ಯಾವುದಿದು? ಕೆನಡಾ ರಾಷ್ಟ್ರ, ಕೆನಡಾದಲ್ಲೂ ಕೂಡ ಕಂಡುಬರ್ತಾರೆ. ಈ ಕಡೆ ಭಾಗಕ್ಕೆ ಬನ್ನಿ, ಇದು ಯಾವುದಿದೆ ನೋಡಿ? ಗ್ರೀನ್ಲ್ಯಾಂಡಲ್ಲಿ ಕಂಡುಬರ್ತಾರೆ. ಹಾಗಾಗಿ ಗ್ರೀನ್ಲ್ಯಾಂಡಲ್ಲೂ ಕೂಡ ಈ ಎಸ್ಕಿಮೋ ಜನಾಂಗಗಳು ಕಂಡುಬರೋದನ್ನು ನೋಡ್ಬೋದು. ಹಾಗಾದರೆ ಪ್ರಪಂಚದಲ್ಲಿ ಎಸ್ಕಿಮೋ ಜನಾಂಗಗಳು ಎಲ್ಲೆಲ್ಲಿ ಕಂಡುಬರ್ತಾರೆ ಅಂದರೆ ಅಮೆರಿಕದ ಅಲಸ್ಕಾದಲ್ಲಿ ಕಂಡುಬರ್ತವೆ, ಕೆನಡಾ ರಾಷ್ಟ್ರದಲ್ಲಿ ಕಂಡುಬರುತ್ತೆ ಮತ್ತು ಗ್ರೀನ್ಲ್ಯಾಂಡ್ ರಾಷ್ಟ್ರದಲ್ಲಿ ಕೂಡ ಕಂಡುಬರೋದನ್ನು ನೋಡ್ಬೋದು. ಆದರೆ ಕೇಳಿರುವಂಥ ಪ್ರಶ್ನೆಯಲ್ಲಿ ಒಂದೇ ಒಂದು ಆನ್ಸರ್ ಇದೆ, ಯಾವುದು? ಗ್ರೀನ್ಲ್ಯಾಂಡ್ ಅಂಥೇಳಿ.
ಸ್ವಲ್ಪ ಡೀಪ್ ಲೆವೆಲಿಗೆ ಅಥವಾ ಬೇರೆ ರೀತಿ ಪ್ರಶ್ನೆ ಏನಾದ್ರು ಮಾಡಿದಾಗ, ಹಾಗಾದರೆ ಎಸ್ಕಿಮೋ ಜನಾಂಗಗಳು ಈ ಕೆಳಗಿನ ಯಾವ ರಾಷ್ಟ್ರಗಳಲ್ಲಿ ಕಂಡುಬರ್ತಾವೆ ಅಂದರೆ ಗ್ರೀನ್ಲ್ಯಾಂಡ್, ಅಲಸ್ಕಾ ಮತ್ತು ಕೆನಡಾ ಅಂತ ಕೊಟ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಎ ಸರಿ, ಬಿ ಸರಿ, ಎ ಬಿ ಸರಿ, ಬಿ ಸಿ ಡಿ ಸರಿ, ಈ ರೀತಿ ಆಪ್ಷನನ್ನು ಕೊಟ್ಟಿರ್ತಾನೆ. ಆವಾಗ ಈ 3 ರಾಷ್ಟ್ರಗಳ ಪರಿಚಯ ಗೊತ್ತಿದ್ರೆ ನೀವು ಆನ್ಸರನ್ನು ಮಾಡ್ಬೋದು. ನೋಡಿ, ಈ ಜನಾಂಗ ಮೂಲ ಉದ್ಯೋಗ ಏನಪ್ಪ ಅಂದರೆ ಬೇಟೆಯಾಡ್ತಾರೆ. ಇವರು ಬೇಟೆಯಾಡ್ತಾರೆ. ಅಲ್ಲಿರುವಂಥ ತಿಮಿಂಗಲಗಳನ್ನು ಬೇಟೆಯಾಡ್ಬೋದು ಅಥವಾ ಅಲ್ಲಿರುವಂತಹ ಬೇರೆ ಬೇರೆ ಜೀವಿಗಳನ್ನು ಬೇಟೆಯಾಡುವಂತಹ ಒಂದು ಸಾಧ್ಯತೆಗಳಿರ್ತವೆ. ಸೊ ನೋಡಿ, ಇವರು ಬೇಟೆಯಾಡುವಂತಹ ಉದ್ಯೋಗವನ್ನು ಮಾಡ್ತಾರೆ ಮತ್ತು ಫಿಶರಿನೂ ಕೂಡ ಇಂಪಾರ್ಟೆಂಟ್ ಇವರ ಉದ್ಯೋಗ, ಮೀನುಗಾರಿಕೆನೂ ಕೂಡ ಮಾಡ್ತಾರೆ. ನೋಡಿ, ಈ ಒಂದು ಜನಾಂಗ ಬೇಟೆಗೆ ಯಾವುದನ್ನು ಬಳಸ್ತಾರೆ, ಯಾವ ಪ್ರಾಣಿಯನ್ನಂದರೆ ನಾಯಿಯನ್ನು ಹೆಚ್ಚು ನಾಯಿಯನ್ನು ರಥದ ಟೈಪಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಆ ನಾಯಿಯನ್ನು ಬೇಟೆ ಉದ್ದೇಶಕ್ಕಾಗಿ ಹೆಚ್ಚು ಬಳಸೋದನ್ನು ನಾವಿಲ್ಲಿ ನೋಡ್ಬೋದು. ಎಸ್ಕಿಮೋ ಜನಾಂಗ ಈ ಐಸ್ನಿಂದ ಮಾಡಿರುವಂಥ ಒಂದು ಗೂಡನ್ನು ಕಟ್ಟಿರ್ತಾರೆ, ಒಂದು ಮನೆ ಟೈಪಲ್ಲಿ ಕಟ್ಟಿರ್ತಾರೆ. ಆ ಗೂಡನ್ನು ಏನಂತ ಕರೀತಾರಪ್ಪ ಅಂದರೆ ಈಗ್ಲೋ ಅಂತಲೇ ಕರೀತಾರೆ. ಹಾಗಲೇ ಈಗ್ಲೋ ಅನ್ನುವಂಥದ್ದು ಯಾರ ಒಂದು ವಾಸಸ್ಥಳ ಅಂತ ಕೇಳಿದರೆ ಎಸ್ಕಿಮೋ ಜನಾಂಗದವರ ವಾಸಸ್ಥಳ ಈಗ್ಲೋ. ಇಲ್ಲಿ ಕಾಣಿಸ್ತಾ ಇದ್ದೇವಲ್ಲ, ಹೀಗೆ ಈಗ್ಲೋಗಳು ಇವು ಐಸ್ ಇರುವಂಥ ಭೂಪ್ರದೇಶದಲ್ಲೇ ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದು. ಇಷ್ಟು ಕೂಡ ನಮಗೆ ಎಸ್ಕಿಮೋ ಜನಾಂಗದ ಬಗ್ಗೆ ಗೊತ್ತಿರಬೇಕಾಗತ್ತೆ, ರೈಟ್. ಆದರೆ ಸರಿಯಾದಂಥ ಉತ್ತರ ಯಾವುದು? ಗ್ರೀನ್ಲ್ಯಾಂಡ್. ಅದನ್ನು ಮೀರಿ ಪ್ರಶ್ನೆ ಕೇಳಿದರೆ ಅಮೇರಿಕದ ಅಲಸ್ಕಾ ಮತ್ತು ಕೆನಡಾ ರಾಷ್ಟ್ರ ಭಾಗದಲ್ಲೂ ಕೂಡ ಇವರು ಕಂಡು ಬರ್ತಾರೆ, ರೈಟ್. ನೆಕ್ಸ್ಟ್ ಹೋಗೋಣ. ಪ್ರಪಂಚದಲ್ಲಿ ಗೋಧಿ ಮತ್ತು ಅಕ್ಕಿ ಎರಡರಲ್ಲೂ ಪ್ರಮುಖ ಉತ್ಪಾದಕ ರಾಷ್ಟ್ರ ಯಾವುದು ಅಂತ ಇದೆ. ಅಂದರೆ ಇಡೀ ವರ್ಲ್ಡಲ್ಲೇ ಹೈಯೆಸ್ಟ್ ಪ್ಯಾಡಿ ಪ್ರೊಡಕ್ಷನ್ ಮಾಡೋದು, ಹೈಯೆಸ್ಟ್ ವೀಟ್ ಪ್ರೊಡಕ್ಷನ್ ಮಾಡುವಂಥ ಕಂಟ್ರಿ ಯಾವುದು ಅಂತ ಕೇಳಿದರೆ ಇಲ್ಲಿ ಆಪ್ಷನಲ್ಲಿ ಭಾರತ ಇದೆ, ಚೀನಾ ಇದೆ, ಅಮೇರಿಕಾ ಇದೆ, ಫ್ರಾನ್ಸ್ ಇದೆ. ಆದರೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಚೀನಾದವರು ಉತ್ಪಾದನೆ ಮಾಡ್ತಾರೆ. ವರ್ಲ್ಡಲ್ಲೇ ನಂಬರ್ 1 ಪೊಸಿಷನಲ್ಲಿದ್ದಾರೆ. ಯಾವುದರಲ್ಲಿ? ಪ್ಯಾಡಿ ಆ್ಯಂಡ್ ವೀಟ್ ಪ್ರೊಡಕ್ಷನಲ್ಲಿ ನಂಬರ್ 1 ಕಂಟ್ರಿ ಯಾವುದಪ್ಪ ಅಂದರೆ ಚೀನಾ ಇಡೀ ಜಗತ್ತಿನಲ್ಲಿ. ನೆಕ್ಸ್ಟ್ ಅದರ ನಂತರದಲ್ಲಿ ಭಾರತದಲ್ಲೂ ಕೂಡ ಗೋಧಿ ಮತ್ತು ಭತ್ತವನ್ನು ಅತಿ ಹೆಚ್ಚು ಬೆಳೆಯೋದನ್ನು ನಾವಿಲ್ಲಿ ನೋಡ್ಬೋದು. ಇದು 11ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರವಾಗಿರುತ್ತೆ, ಎ ಅನ್ನುವಂಥದ್ದು. ಓಕೆ ಸ್ನೇಹಿತರೆ, ನೋಡಿ ಇಷ್ಟು ಕಾನ್ಸೆಪ್ಟನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹಲವಾರು ಪ್ರಶ್ನೆಗಳೊಂದಿಗೆ ಮತ್ತೆ ಕ್ಲಾಸನ್ನು ತಗೊಳ್ಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.